ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ರಾಶಿ ಯೂಟ್ಯೂಬ್ ಚಾನಲ್. ನಿಮ್ಮ ವೋಟರ್ ಕಾರ್ಡ್‌ನಲ್ಲಿ ಹೆಸರು ತಪ್ಪಾಗಿದೆಯಾ? ಮೊಬೈಲ್ ನಂಬರ್ ಅಥವಾ ಅಡ್ರೆಸ್ ಚೇಂಜ್ ಮಾಡಬೇಕಾ? ಬೇರೆ ಕಾನ್ಸ್ಟಿಟ್ಯೂಯೆನ್ಸಿಗೆ ಶಿಫ್ಟ್ ಆಗಿದ್ದೀರಾ? ಅಥವಾ ನಿಮ್ಮ ವೋಟರ್ ಐಡಿ ಕಾರ್ಡ್‌ನ ಆನ್‌ಲೈನ್‌ನಲ್ಲಿ ಡೌನ್ಲೋಡ್ ಮಾಡಬೇಕಾ? ಅಷ್ಟೇ ಅಲ್ಲ, ನಿಮ್ಮ ಹೆಸರು ವೋಟರ್ ಲಿಸ್ಟಲ್ಲಿ ಇದೆಯಾ? ನಿಮ್ಮ ಬೂತ್ ಯಾವುದು? ನಿಮ್ಮ ಬೂತ್‌ನಲ್ಲಿ ಎಷ್ಟು ವೋಟರ್ಸ್ ಇದ್ದಾರೆ ಅನ್ನೋದನ್ನ ಹೇಗೆ ಚೆಕ್ ಮಾಡೋದು ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಇದನ್ನೆಲ್ಲ ನೀವು ಮೊಬೈಲಲ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೀಗೆ ನೀವು ಯಾವ್ದಾದ್ರು ಬ್ರೌಸರ್‌ನ ಓಪನ್ ಮಾಡ್ಕೊಂಡು ಅಲ್ಲಿ voters.gov.in ಅಂತ ಸರ್ಚ್ ಮಾಡಿ. ಫಸ್ಟ್ ಬರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ರೈಟ್ ಸೈಡಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ನೀವು ಮೊಬೈಲ್ ನಂಬರ್ ಮತ್ತು ಕ್ಯಾಪ್ಚರ್ನ ಎಂಟರ್ ಮಾಡಿ, ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿ. ಒನ್ಸ್ ನೀವು OTPನ ಎಂಟರ್ ಮಾಡಿದ ತಕ್ಷಣ ನೀವು ಲಾಗಿನ್ ಸ್ಟಾರ್ಟಿಂಗ್ ವೆಬ್ ಪೇಜ್ ಬರುತ್ತೆ. ಸೊ ನೀವು ನೋಡ್ತಿರ್ಬೋದು, SIR ಫಾರ್ಮ್ಗೆ ಫಿಲ್ ಮಾಡ್ಬೋದು. ನೆಕ್ಸ್ಟ್ SIR ಅಲ್ಲಿ ನಿಮ್ಮ ನೇಮ್ ಸರ್ಚ್ ಮಾಡ್ಬೋದು. ಆಮೇಲೆ ಸಬ್ಮಿಟ್ ಡಾಕ್ಯುಮೆಂಟ್ ಏನಾದರೂ ಇಶ್ಯೂ ಇದ್ರೆ ಸಬ್ಮಿಟ್ ಮಾಡ್ಬೋದು. ಮತ್ತೆ ನೀವು ಇಲ್ಲಿ ನಿಮ್ದು ವೋಟರ್ ಐಡಿನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಅಪ್ಡೇಟ್ ಮಾಡ್ಬೇಕು ಫಸ್ಟ್. ಸೊ ಹೇಗೆ ಅಪ್ಡೇಟ್ ಮಾಡಬೇಕು ನನ್ನ ಇದು ವೋಟರ್ ಐಡಿನ ಅಂತ ಅಂದ್ರೆ, ಇಲ್ಲಿ ಕರೆಕ್ಷನ್ ಆಫ್ ಎಂಟ್ರೀಸ್ ಏನಾದರೂ ಕರೆಕ್ಷನ್ ಮಾಡಬೇಕು ಅಂದ್ರೆ ಫಾರ್ಮೇಟ್ ಫಿಲ್ ಮಾಡಿ. ಸೊ ಫಾರ್ಮೇಟ್ ಮೇಲೆ ಕ್ಲಿಕ್ ಮಾಡಿ. ಫಾರ್ಮೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಲ್ರೆಡಿ ಲಾಗಿನ್ ಆಗಿರ್ತಿರಲ್ಲ ಫೋನ್ ನಂಬರ್ ಮೇಲೆ ನಿಮ್ದು ಯಾವ ಎಪಿಕ್ ನಂಬರ್ ಇರುತ್ತೆ ಅದಿಲ್ಲ ಆಲ್ರೆಡಿ ಬರುತ್ತೆ. ಎಪಿಕ್ ನಂಬರ್ ಅಂದ್ರೆ ನಿಮ್ಮ ವೋಟರ್ ಐಡಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ ಸ್ಟೇಟ್ ಯಾವುದು, ಪಾರ್ಟ್, ಸೀರಿಯಲ್ ನಂಬರು, ನಿಮ್ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ಸೊ ಇದಾದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಇಲ್ಲಿ ಏನ್ ಕರೆಕ್ಷನ್ ಮಾಡ್ಬೋದು ಅಂತ ಇಷ್ಟು 4 ಆಪ್ಷನ್ ಬಂದಿದೆ. ಸೊ ನೀವು ಇಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಏನಾದ್ರು ಚೇಂಜ್ ಮಾಡಬೇಕು ಅಂತ, ವಿದಿನ್ ಅಸೆಂಬ್ಲಿ ಇದ್ರಲ್ಲಿ ಚೇಂಜ್ ಮಾಡಬೇಕು, ಔಟ್ಸೈಡ್ ಅಸೆಂಬ್ಲಿ ಚೇಂಜ್ ಮಾಡ್ಬೇಕಂದ್ರೆ ಅಂದ್ರೆ ಮಾಡ್ಬೋದು. ಸೊ ನಾನಿಲ್ಲಿ ನನ್ನ ವೋಟರ್ ಐಡಿನ ಸ್ವಲ್ಪ ಕರೆಕ್ಷನ್ ಮಾಡಬೇಕಾಗಿದೆ. ಸೊ ಕರೆಕ್ಷನ್ ಫಾರ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಲ್ ರೋಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಫಸ್ಟ್ ಏನಲ್ಲಿ ಏನಿದೆ ಡಿಸ್ಟಿಕ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರುತ್ತೆ ಅಂತ ಇಲ್ಲೆಲ್ಲ ಬರುತ್ತೆ. ನೆಕ್ಸ್ಟ್ ಮೇಲೆ ಹೋಗಿ ಸೆಕೆಂಡ್ ಬಂದ್ರೆ ಡೀಟೇಲ್ಸ್ ಅಲ್ಲಿ ನಿಮ್ ನೇಮು, ನಿಮ್ಮ ವೋಟರ್ ಐಡಿ ಅಷ್ಟಿರುತ್ತೆ. ಮತ್ತೆ ನೆಕ್ಸ್ಟ್ ನೀವೇನ್ ಕರೆಕ್ಷನ್ ಮಾಡ್ಬೇಕಂತ ಇದೀರಾ ಅಂತ ಆಪ್ಷನ್ ಬರುತ್ತೆ. ನೇಮ್ ಏನಾದ್ರು ಚೇಂಜ್ ಮಾಡ್ಬೇಕಂತ ಇದೀರಾ, ಆಮೇಲೆ ಜೆಂಡರ್, ಡೇಟ್ ಆಫ್ ಬರ್ತ್, ಏಜ್, ಆಮೇಲೆ ಅಡ್ರೆಸ್, ಮೊಬೈಲ್ ನಂಬರ್, ಫೋಟೋ. ಸೊ ನಾನಿಲ್ಲಿ ನೇಮು, ಮೊಬೈಲ್ ನಂಬರ್, ಫೋಟೋನ ಅಪ್ಡೇಟ್ ಮಾಡ್ಬೇಕಂತ ಇದೀನಿ. ಸೊ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನಿಮ್ ನೇಮ್ ಕೇಳುತ್ತೆ. ಸೇಮ್ ಆಧಾರ್ ಕಾರ್ಡ್ ಅಲ್ಲಿ ಏನಿದೆ ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಇಂಗ್ಲಿಷ್ ಅಲ್ಲಿ ಮೇಲಿದೆ, ಸೊ ಕನ್ನಡದಲ್ಲಿ ಕೆಳಗಡೆ ಇದೆ. ಸೊ ಮತ್ತೆ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕು. ಸೊ ಮೊಬೈಲ್ ನಂಬರ್ ಯಾವ್ದು ಕೊಡ್ಬೇಕಂತ ಇದೀರಾ ಅದನ್ನ ಕೊಡ್ಬೋದು ನೀವು. ಸೊ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಫೋಟೋನ ಅಪ್ಡೇಟ್ ಮಾಡಕ್ ಕೇಳಿದೀನಿ. ಸೊ ಫೋಟೋ ಕೇಳುತ್ತೆ. ಫೋಟೋನ ನೀವು JPG ಫಾರ್ಮೆಟ್ 2 MB ಕಿಂತ ಕಡಿಮೆ ಇರಬೇಕು. ಸೊ ಓಪನ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನೆಕ್ಸ್ಟ್ ಟೈಪ್ ಆಫ್ ಡಾಕ್ಯುಮೆಂಟ್, ಯಾವ ಡಾಕ್ಯುಮೆಂಟ್ ಕೊಡ್ಬೇಕಂತ ಇದೀರಾ ಸೇಮ್ ನೀವು, ಯಾಕಂದ್ರೆ ನೇಮ್ ಚೇಂಜ್ ಮಾಡ್ತಾ ಇದ್ದೀರಾ. ಸೊ ಸಿಮಿಲರ್ ಯಾವ್ದಾದ್ರು ಇದ್ರೆ ಅದನ್ನ ಕೊಡ್ಬೋದು. ಸೊ ನಾನು ಇಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ನೇಮ್ ಇದೆ, ಸೊ ಅದನ್ನ ನಾನು ಇಲ್ಲಿ ವೋಟರ್ ಕಾರ್ಡ್ ಅಲ್ಲಿ ಅಪ್ಡೇಟ್ ಮಾಡ್ಬೇಕಂತ ಇದ್ದೀನಿ. ಸೊ ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇವೆಲ್ಲ ಫಿಲ್ ಆದ್ಮೇಲೆ ಡಾಕ್ಯುಮೆಂಟ್ ಅಲ್ಲಿ ಆಧಾರ್ ಕಾರ್ಡ್, ನೆಕ್ಸ್ಟ್ ಚೂಸ್ ನೇಮ್ ಪ್ರೂಫ್. ಸೊ ನೀವು ಏನು ಆಧಾರ್ ಕಾರ್ಡ್ ಪ್ರೂಫ್ ಕೊಟ್ಟಿರ್ತೀರಾ ನೇಮ್ ಇರೋದು, ಸೊ ಅದೇ ಪ್ರೂಫ್ನ ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ಡೀಟೇಲ್ಸ್ ಎಲ್ಲ ಫಿಲ್ ಆದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಯಾವ ಪ್ಲೇಸಲ್ಲಿ ಇದ್ರೆ ಅದನ್ನ ಫಿಲ್ ಮಾಡಿ. ನೆಕ್ಸ್ಟ್ ಮೇಲೆ ಹೋಗಿ ನೆಕ್ಸ್ಟ್ ಇಲ್ಲಿರೋ ಕ್ಯಾಪ್ಚಾನ ಇಲ್ಲಿ ಎಂಟರ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಕೊಟ್ಟಿರೋ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ, ಅದನ್ನ ಇಲ್ಲಿ ಎಂಟರ್ ಮಾಡಿ. ಸೊ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ಸೊ ಸ್ವಲ್ಪ ಸ್ಕ್ರೋಲ್ ಮಾಡಾದ್ಮೇಲೆ ಕೀಪ್ ಎಡಿಟಿಂಗ್ ಅಂದ್ರೆ ಏನಾದ್ರು ಚೇಂಜಸ್ ಮಾಡಬೇಕಂದ್ರೆ ಕೀಪ್ ಎಡಿಟಿಂಗ್ ಮಾಡಿ, ಇಲ್ಲಾಂದ್ರೆ ಎಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ಈ ಸೈನ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ, ಎಸ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಈ ಸಿಗ್ನೇಚರ್ ಅಥೆಂಟಿಕೇಶನ್ ಪೇಜ್ ಹೋಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತೆ OTPನ, ಮೊಬೈಲ್ಗೆ ಬಂದಿರೋ OTPನ ಎಂಟರ್ ಮಾಡಿ ವೆರಿಫೈ ಮಾಡಬೇಕಾಗುತ್ತೆ. ಒನ್ಸ್ ವೆರಿಫೈ ಆದ ತಕ್ಷಣ ನಿಮ್ಮ ಚೇಂಜಸ್ಸು ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ಇವಾಗ ನೀವು ಕರೆಕ್ಷನ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರೆ, ನೆಕ್ಸ್ಟ್ ಬಂದು ಡೌನ್ಲೋಡ್ ಎಲೆಕ್ಟ್ರಲ್ ರೋಲ್. ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ನೀವು ವೋಟರ್ ಬೂತ್, ನಿಮ್ಮ ಬೂತ್ ಇರುತ್ತಲ್ಲ ವೋಟಿಂಗ್ ಬೂತ್, ಅದ್ರದ್ದೆಲ್ಲ ಡೀಟೇಲ್ಸ್ ಎಷ್ಟು ಜನ ಇದ್ದಾರೆ, ಡೌನ್ಲೋಡ್ ಎಲೆಕ್ಟೋರಲ್ ರೋಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟಲ್ಲಿ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಂಡು ಯಾವ ಇಯರ್ ಬೇಕು ನಿಮಗೆ ಅದನ್ನ. ಸೊ SIR ಡ್ರಾಫ್ಟ್ ರೋಲು. ನೆಕ್ಸ್ಟ್ ಡಿಸ್ಟಿಕ್ ಯಾವ್ದು ಬರುತ್ತೆ ನಿಮ್ದು ಅದು, ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಸೆಂಬ್ಲಿ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಇಷ್ಟೆಲ್ಲ ಸೆಲೆಕ್ಟ್ ಆದ ತಕ್ಷಣ ಇಲ್ಲಿ ನೀವು ಕ್ಯಾಪ್ಚನ ಎಂಟರ್ ಮಾಡಿ. ಡೌನ್ಲೋಡ್ ಸೆಲೆಕ್ಟ್ ಆಮೇಲೆ ಇಲ್ಲಿ ಕೆಳಗಡೆ ನಿಮ್ಗೆ ಯಾವ ಸ್ಕೂಲಲ್ಲಿ ನೀವು ವೋಟ್ ಹಾಕ್ತೀರಾ ಆ ಸ್ಕೂಲ್ ನೇಮ್ ಇಲ್ಲಿ ಬಂದಿರುತ್ತೆ. ಸೊ ನೀವು ಯಾವ ಸ್ಕೂಲಲ್ಲಿ ವೋಟ್ ಹಾಕ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಒಂದು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಸೆಲೆಕ್ಟೆಡ್ PDF ಅಂತ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಡೌನ್ಲೋಡ್ ಆಗ್ತದೆ. ಸ್ಟೇಟಸ್ ಡೌನ್ಲೋಡೆಡ್. ಸೊ ನೀವು ನೋಡ್ತಿರ್ಬೋದು ಡೌನ್ಲೋಡ್ ಆಗಿದೆ. ಸೊ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನಿಮ್ದು ಎಲೆಕ್ಟ್ರಲ್ ಯಾವ ಕಾನ್ಸ್ಟಿಟ್ಯೂಯೆನ್ಸಿ, ನೆಕ್ಸ್ಟ್ ಯಾವ ಇಯರು, ಆಮೇಲೆ ಇನ್ಸ್ಪೆಕ್ಷನ್, ಆಮೇಲೆ ಡೇಟ್ ಆಫ್ ಅಪ್ಡೇಟ್ ಯಾವತ್ತು ಲಾಸ್ಟ್ ಅಪ್ಡೇಟ್ ಆಗಿದೆ. ನೆಕ್ಸ್ಟ್ ನೀವು ನೋಡ್ತಿರ್ಬೋದು ವಿಲೇಜ್ ಯಾವುದು, ಪೋಸ್ಟ್ ಆಫೀಸ್, ಪೊಲೀಸ್ ಸ್ಟೇಷನ್ ಯಾವ್ದು ಬರುತ್ತೆ, ಪಿನ್ ಕೋಡ್ ಎಲ್ಲ ಬರುತ್ತೆ. ನಂಬರ್ ಆಫ್ ಸೆಕ್ಷನ್ ಪಾರ್ಟ್ ಯಾವ ಊರಲ್ಲಿ ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟ್ ಟೋಟಲ್ ಎಷ್ಟು ಜನ ಅಲ್ಲಿದ್ದಾರೆ ವೋಟರ್ಸ್ 523 ಜನ ಇದ್ದಾರೆ. ಸೊ ಅದರಲ್ಲಿ 273 ಮೇಲ್, 250 ಫೀಮೇಲ್. ಆಮೇಲೆ ನೀವು ನಕಾಶೆನ ನೋಡ್ಕೋಬಹುದು. ಏರಿಯಾ, ಸ್ಕೂಲ್ ಏರಿಯಾ, ಸೊ ಸ್ಕೂಲ್ ಫೋಟೋಸ್, ಪುಲಿಂಗ್ ಬೂತ್ ಫೋಟೋ, ಪುಲಿಂಗ್ ಸ್ಟೇಷನ್, ಆಮೇಲೆ ಮ್ಯಾಪು, ಆಮೇಲೆ ಇಲ್ಲಿ ವೋಟರ್ಸ್ ID ಎಷ್ಟು ಜನ ಇದ್ದಾರೆ ಅವ್ರದ್ದೆಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಟೋಟಲ್ 500 ಜನ ಎಷ್ಟು ಇದಾರಲ್ಲ ಟೋಟಲ್ ಅಷ್ಟು ಜನರದು ಇಲ್ಲಿ ನೇಮು, ನೆಕ್ಸ್ಟ್ ಏಜು, ಫಾದರ್ ನೇಮ್, ಹೌಸ್ ನಂಬರ್ ಎಷ್ಟಿದೆ, ಸೊ ಮೇಲ್ ಆರ್ ಫಿಮೇಲ್ ಅಷ್ಟು ಎಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಸೊ ಇವಾಗ ನೀವು ಎಲೆಕ್ಟೋರಲ್ ರೋಲ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಕಲ್ತ್ರಿ. ನೆಕ್ಸ್ಟ್ ಬಂದು ನ್ಯೂ ವೋಟರ್ ರಿಜಿಸ್ಟ್ರೇಷನ್, ಹೊಸ ವೋಟರ್ ಐಡಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ಅಂದ್ರೆ, ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಇದೆಯಲ್ಲ ಇಲ್ಲಿ ಫಾರ್ಮ್ 6 ನ ನೀವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಇಷ್ಟೊಂದೆಲ್ಲ ಡೀಟೇಲ್ಸ್ ಇದೆ. ಫಸ್ಟ್ ಪರ್ಸನಲ್, ಸ್ಟೇಟ್, ಡಿಸ್ಟಿಕ್ ಎಲ್ಲ ಸೆಲೆಕ್ಟ್ ಮಾಡಿ, ಆಮೇಲೆ ಪರ್ಸನಲ್ ಡೀಟೇಲ್ಸ್, ರಿಲೇಟಿವ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್, ಆಧಾರ್ ಡೀಟೇಲ್ಸ್, ಜೆಂಡರ್, ಆಮೇಲೆ ಡೇಟ್ ಆಫ್ ಬರ್ತ್, ಪ್ರೆಸೆಂಟ್ ಇವಾಗ ಯಾವ ಅಡ್ರೆಸ್ ಅಲ್ಲಿ ಇದ್ದೀರಾ, ಡಿಸೆಬಿಲಿಟಿ ಏನಾದ್ರು ಇದೆಯಾ, ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ, ಡಿಕ್ಲರೇಷನ್, ಆಮೇಲೆ ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನೀವು ನೀವು ಕೊಟ್ಟಿರೋ ಅಡ್ರೆಸ್ಗೆ ನೀವು ಇದು ವೋಟರ್ ID ಬರುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಯಾವ ಕಾನ್ಸ್ಟಿಟ್ಯೂಯೆನ್ಸಿ ಎಲ್ಲ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫೋಟೋ, ಫೋನ್ ನಂಬರ್, ನೆಕ್ಸ್ಟ್ ಆಧಾರ್ ಡೀಟೇಲ್ಸ್, ಆಮೇಲೆ ಡೇಟ್ ಆಫ್ ಬರ್ತ್ ಡೀಟೇಲ್ಸ್, ಆಮೇಲೆ ಪ್ರೆಸೆಂಟ್ ಅಡ್ರೆಸ್ ಇವಾಗ ಎಲ್ಲಿದ್ದೀರಾ ಆ ಡೀಟೇಲ್ಸ್, ಆಮೇಲೆ ಅಡ್ರೆಸ್ ಪ್ರೂಫ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಡಿಸೆಬಿಲಿಟಿ ಡೀಟೇಲ್ಸ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಡಿಕ್ಲರೇಷನ್ ಲಾಸ್ಟ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಸೆಲೆಕ್ಟ್ ಮಾಡಿಕೊಂಡು ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇದು ಈ ತರ ಸೊ ಇದು ಹೊಸ ವೋಟರ್ ಐಡಿಸ್ಗೆ ಅಪ್ಲೈ ಮಾಡೋದು ಪ್ರೊಸೀಜರ್. ನೆಕ್ಸ್ಟ್ ಬಂದು ಡಿಲೀಷನ್. ನೀವು ಏನಾದ್ರು ಡಿಲೀಟ್ ಮಾಡಬೇಕು ಅಂದ್ರೆ ಇಲ್ಲಿ ಹೋಗಿ ನೀವು ಫಿಲ್ ಮಾಡಬೇಕಾಗುತ್ತೆ ಈ ಫಾರ್ಮ್ ನ. ನಿಮ್ದು ಸ್ವಂತವಾಗಿ ಡಿಲೀಟ್ ಮಾಡ್ತಾ ಇದ್ರೆ ಬೇರೆ ಯಾರ್ದಾದ್ರು ಡಿಲೀಟ್ಗೆ ರಿಕ್ವೆಸ್ಟ್ ರೈಸ್ ಮಾಡ್ತಾ ಇದ್ದೀರಾ, ಸೊ ಆತರ ಸೆಲ್ಫ್ ಇದ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಆಗುತ್ತೆ. ಸೊ ರೀಸನ್ ಕೊಡಬೇಕಾಗುತ್ತೆ. ಎಲೆಕ್ಷನ್ ರಿಸಲ್ಟ್ ನ ನೀವು ನೋಡ್ಕೋಬಹುದು. ನೆಕ್ಸ್ಟ್ ನಿಮ್ಮ ಯಾವ್ದಾದ್ರು ಅಪ್ಲಿಕೇಶನ್ ಆಲ್ರೆಡಿ ಇದ್ರೆ ಅದನ್ನ ಇಲ್ಲಿ ನೀವು ಟ್ರ್ಯಾಕ್ ಮಾಡಬಹುದು. ನಿಮ್ BLO ಗೆ ಕಾಲ್, ನಿಮ್ಮ ಏರಿಯಾ BLO ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ವೋಟರ್ ಐಡಿನ ಇಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ನೋಡ್ತಿರ್ಬೋದು ಅವ್ರ ನೇಮು, ನೆಕ್ಸ್ಟ್ ಪೋಲಿಂಗ್ ಸ್ಟೇಷನ್ ಯಾವ್ದಿದೆ, ಸೊ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ ಅವ್ರಿಗೆ ನೀವು ಕಾಲ್ ನ ಶೆಡ್ಯೂಲ್ ಮಾಡ್ಬೋದು ಅವ್ರ ಜೊತೆ. ಸೊ ನೆಕ್ಸ್ಟ್ ಬಂದು ವೋಟರ್ ಐಡಿನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದ್ರೆ ಎಪಿಕ್ ಡೌನ್ಲೋಡ್ ಅಂತ ಇಲ್ಲೊಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಇಲ್ಲಿ ಎಪಿಕ್ ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ ನೇಮ್ ಎಲ್ಲ ಬರುತ್ತೆ. ಸೊ ನನ್ನ ಮೊಬೈಲ್ ನಂಬರ್ ರಿಜಿಸ್ಟರ್ ಇಲ್ಲ, ಸೊ ಇದಕ್ಕೆ ನಾಟ್ ರಿಜಿಸ್ಟರ್, ಅದಕ್ಕೆ ಡೌನ್ಲೋಡ್ ಆಪ್ಷನ್ ಎನೇಬಲ್ ಇಲ್ಲ. ಸೊ ನಿಮ್ದೇನಾದ್ರು ಲಿಂಕ್ ಇದ್ರೆ ಸೊ ಇದು ಡೌನ್ಲೋಡ್ ಆಪ್ಷನ್ ನಿಮ್ಗೆ ಕಾಣಿಸುತ್ತೆ. ಸೊ ನಿಮ್ಗೆ ನಿಮ್ಮ ವೋಟರ್ ID ಗೊತ್ತಿಲ್ಲ ಅಂದ್ರೆ ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ವೋಟರ್ ಐಡಿನೇ ಗೊತ್ತಿಲ್ಲ ಅಂದ್ರೆ ಯಾವ ತರ ಡೌನ್ಲೋಡ್ ಮಾಡೋದು ಅಂದ್ರೆ ಇಲ್ಲಿ ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್. ನೆಕ್ಸ್ಟ್ ನೋ ಯೋರ್ ಪೋಲಿಂಗ್ ಅಫಿಷಿಯಲ್ಸ್ ಡೀಟೇಲ್ಸ್ ಬೇಕು ಅಂದ್ರೆ MLA MP ಅವ್ರ ಡೀಟೇಲ್ಸ್ ಬೇಕಂದ್ರೆ ನೀವು ಜಸ್ಟ್ ನೀವು ಎಂಟರ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿದ್ರೆ ಅವ್ರ ಡೀಟೇಲ್ಸ್ ಬರುತ್ತೆ. ಸೊ ನಾನು ಇವಾಗ ಇಲ್ಲಿ ವೋಟರ್ ಲಿಸ್ಟ್ ಇಂದ ನಿಮ್ಮ ವೋಟರ್ ಐಡಿನ ಹೇಗೆ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ಇಲ್ಲಿ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ್ದಾದ್ರು ಪರವಾಗಿಲ್ಲ, ಎಪಿಕ್ ನಂಬರ್ ನ ಎಂಟರ್ ಮಾಡಿ, ಸ್ಟೇಟ್ ನ ಸರಿ ವಿತ್ ಎಪಿಕ್ ನಂಬರ್ ಅಲ್ಲ, ಸರ್ಚ್ ಬೈ ಡೀಟೇಲ್ಸ್. ಇವಾಗ ನಿಮ್ಗೆ ಎಪಿಕ್ ನಂಬರ್ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಹೋಗಿ ವಿತ್ ಎಪಿಕ್ ನಂಬರ್ ಅಂದ್ರೆ ವೋಟರ್ ಐಡಿನ ಇಲ್ಲಿ ಎಂಟರ್ ಮಾಡಿ. ಸೊ ನಮ್ಗೆ ಗೊತ್ತಿಲ್ಲ, ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ಹೋಗಿ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ ನೇಮು ಸ್ಟಾರ್ಟಿಂಗ್ ಎಂಡಿಂಗ್ ನೇಮ್ ನ ಕೊಡಿ. ರಿಲೇಟಿವ್ ನೇಮ್ಸ್ ಅಲ್ಲಿ ನಿಮ್ಮ ತಂದೆ ತಾಯಿ ಯಾರ್ದಾದ್ರು ನೇಮ್ಸ್ ಕೊಡಿ. ನೆಕ್ಸ್ಟ್ ನೀವು ಇಲ್ಲಿ ಡೇಟ್ ಆಫ್ ಬರ್ತ್ ಥ್ರೂ ಸರ್ಚ್ ಮಾಡಬಹುದು, ಇಲ್ಲ ಏಜ್ ಥ್ರೂ ಸರ್ಚ್ ಮಾಡಬಹುದು. ಸೊ ನಾನು ಇಲ್ಲಿ ಡೇಟ್ ಆಫ್ ಬರ್ತ್ ಥ್ರೂ ಸರ್ಚ್ ಮಾಡ್ತಾ ಇದ್ದೀನಿ. ಇಷ್ಟು ಸೆಲೆಕ್ಟ್ ಮಾಡಾದ್ಮೇಲೆ ನಿಮ್ ಡಿಸ್ಟಿಕ್ ಯಾವುದು,
ಡಿಸ್ಟ್ರಿಕ್ಟ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಅಸೆಂಬ್ಲಿ ಬೂತ್ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಜೆಂಡರ್‌ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಎಲ್ಲ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಎಪಿಕ್ ನಂಬರ್ ಈ ಆಪ್ಷನ್ ಅಲ್ಲಿ ನಿಮ್ಮ ಎಪಿಕ್ ನಂಬರ್ ಕಾಣಿಸುತ್ತೆ. ನೆಕ್ಸ್ಟ್ ನಿಮ್ಮ ನೇಮು, ರಿಲೇಟಿವ್ ನೇಮು, ಆಮೇಲೆ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು, ಕಾನ್ಸ್ಟಿಟ್ಯೂಯೆನ್ಸಿ ಯಾವುದು, ಯಾವ ಪಾರ್ಟ್ ಸ್ಕೂಲು, ಪೋಲಿಂಗ್ ಸ್ಟೇಷನ್ ಯಾವುದು, ಎಲ್ಲ ಇಲ್ಲಿ ಡೀಟೇಲ್ಸ್ ಬರುತ್ತೆ. ಈ ತರದಲ್ಲಿ ನೀವು ಸರ್ಚ್ ಬೈ ಡೀಟೇಲ್ಸ್ ಸರ್ಚ್ ಮಾಡೋದು. ಮೊಬೈಲ್ ನಂಬರ್ ನಿಮ್ದು ಆಲ್ರೆಡಿ ಲಿಂಕ್ ಇದ್ರೆ ಡೈರೆಕ್ಟ್ ಆಗಿ ನೀವು ಸ್ಟೇಟ್‌ನ ಸೆಲೆಕ್ಟ್ ಮಾಡ್ಕೊಂಡು ಲ್ಯಾಂಗ್ವೇಜ್‌ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್‌ನ ಸೆಲೆಕ್ಟ್ ಮಾಡಿ ಇಲ್ಲಿ ಕ್ಯಾಪ್ಷನ್ ಎಂಟರ್ ಮಾಡಿ ಸೆಂಡ್ ಒಟಿಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಬರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಹಾಗಾದ್ರೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ವೋಟರ್ ಕಾರ್ಡ್‌ನ ಹೇಗೆ ಡೌನ್ಲೋಡ್ ಮಾಡೋದು, ನೇಮ್, ಮೊಬೈಲ್ ನಂಬರ್, ಅಡ್ರೆಸ್ ಹೇಗೆ ಅಪ್ಡೇಟ್ ಮಾಡೋದು, ಮತ್ತೆ ಕಾನ್ಸ್ಟಿಟ್ಯೂನ್ಸಿ ಡೀಟೇಲ್ಸ್ ಹೇಗೆ ನೋಡೋದು, ಆಮೇಲೆ ವೋಟರ್ ಡೀಟೇಲ್ಸ್ ಮತ್ತೆ ಬೂತ್ ಡೀಟೇಲ್ಸ್ ಹೇಗೆ ಚೆಕ್ ಮಾಡ್ಕೊಳ್ಳೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ತರ ಯೂಸ್ಫುಲ್ ಗವರ್ಮೆಂಟ್ ಸರ್ವಿಸಸ್ ಮತ್ತು ಆನ್ಲೈನ್ ಅಪ್ಡೇಟ್ಸ್‌ಗೋಸ್ಕರ ಟೆಕ್ ರಾಶಿ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಯೂಸ್ಫುಲ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.